ಮಕರ ಸಂಕ್ರಾಂತಿ 2026 ಸೂರ್ಯನ ಸಂಚಾರದಿಂದ ವೃಷಭ ರಾಶಿಯವರಿಗೆ ಭಾಗ್ಯೋದಯದ ಸ್ಪಷ್ಟ ಸೂಚನೆ. ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಶುಭ ಮತ್ತು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಪ್ರತಿ ವರ್ಷ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ದಾನ, ಪವಿತ್ರ ಸ್ನಾನ ಮತ್ತು ಪ್ರಾರ್ಥನೆಗಳು ವಿಶೇಷ ಮಹತ್ವವನ್ನು ಹೊಂದಿವೆ. ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ವರ್ಷದ ಮೊದಲ ತಿಂಗಳಾಗಿರುವಂತಹ ಜನವರಿ 14ರಂದು ಮಕರ ರಾಶಿಗೆ ಪಾದಾರ್ಪಣೆ ಮಾಡಲಿದ್ದಾನೆ. ಮಕರ ರಾಶಿಗೆ ಸೂರ್ಯ ಕಾಲಿಡುವ ಕಾರಣದಿಂದಾಗಿ ಈ ಸೂರ್ಯ ಗೋಚರ ಪ್ರಭಾವವನ್ನು ಮಕರ ಸಂಕ್ರಾಂತಿ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಹಿಂದೂ ಆಚರಣೆಗಳಲ್ಲಿ ಹಾಗೂ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಕರ ಸಂಕ್ರಾಂತಿಗೆ ಸಾಕಷ್ಟು ಮಹತ್ವದ ಸ್ಥಾನವಿದೆ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ವೃಷಭ ರಾಶಿಗೆ ರವಿ ಚತುರ್ಥಾಧಿಪತಿಯಾಗಿದ್ದು ಈ ಸಂಚಾರದಲ್ಲಿ ನವಮ ಭಾವದಲ್ಲಿ ಸ್ಥಿತನಾಗುತ್ತಾನೆ. ಚತುರ್ಥ ಭಾವವು ಮನೆ, ತಾಯಿ, ಆಂತರಿಕ ಸುಖ ಮತ್ತು ಸ್ಥಿರತೆಯನ್ನು ಸೂಚಿಸಿದರೆ ನವಮ ಭಾವವು ಭಾಗ್ಯ, ಧರ್ಮ, ಪಿತೃ ಮತ್ತು ಗುರುಕೃಪೆಯ ಸೂಚಕ. ಈ ಎರಡರ ಸಂಯೋಗದಿಂದ ವೃಷಭ ರಾಶಿಯವರಿಗೆ ಭಾಗ್ಯೋದಯದ ಸ್ಪಷ್ಟ ಸೂಚನೆ ದೊರೆಯುತ್ತದೆ. ವೃಷಭ ರಾಶಿಯವರಿಗೆ ಸೂರ್ಯನ ಸಂಚಾರವು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಆದಾಯ ಹೆಚ್ಚಾಗುತ್ತದೆ. ಬಡ್ತಿಗಾಗಿ ಕಾಯುತ್ತಿರುವವರಿಗೆ ಈ ಅವಧಿ ಅನುಕೂಲಕರವಾಗಿರುತ್ತದೆ. ನೀವು ಪ್ರೀತಿಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ. ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡಬಹುದು, ಆದರೆ ಆರೋಗ್ಯದಲ್ಲಿ ಕೂಡ ಏರುಪೇರು ಉಂಟಾಗಲಿದೆ. ವಿನಾಕಾರಣ ನೀವು ಹೆಚ್ಚಾಗಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತದೆ. ಸಂದರ್ಭದಲ್ಲಿ ಮನೆಯ ಹಿರಿಯವರಿಂದ ಹಾಗೂ ಸಹೋದರರ ಜೊತೆಗೆ ಕೂಡ ನಿಮ್ಮ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಲಿ ಹಾಗೂ ಸ್ನೇಹಿತರ ಜೊತೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜಗಳಗಳು ಕಂಡುಬರಲಿವೆ. ಭಾಗ್ಯೋದಯ ಮತ್ತು ದೈವ ಸಹಾಯ. ಚತುರ್ಥಾಧಿಪತಿ ರವಿಯು ಭಾಗ್ಯ ಭಾವದಲ್ಲಿ ಸ್ಥಿತನಾಗಿರುವುದರಿಂದ ವೃಷಭ ರಾಶಿಯವರಿಗೆ ದೈವಬಲ ಚೆನ್ನಾಗಿರುತ್ತದೆ. ಹಿಂದೆ ಆರಂಭಿಸಿದ್ದ ಕಾರ್ಯಗಳು ನಿಧಾನವಾಗಿ ಸರಿದೂಗುವ ಸಾಧ್ಯತೆ ಇದೆ. ಅಚಾನಕ್ ಶುಭ ಸುದ್ದಿಗಳು, ಹೊಸ ಅವಕಾಶಗಳು ಹಾಗೂ ನಿರೀಕ್ಷೆಗಿಂತ ಉತ್ತಮ ಫಲಗಳು ದೊರೆಯಬಹುದು. ಭಾಗ್ಯಸ್ಥೆ ಬಾನವ್ ಜಾತಸ್ಯ ದೈವಂ ಜಾಗರ್ತಿ. ಸರ್ವದಾ ರವಿಯು ಭಾಗ್ಯಭಾವದಲ್ಲಿ ಇದ್ದರೆ ಆ ವ್ಯಕ್ತಿಗೆ ದೈವ ಸದಾ ಸಹಕಾರ ನೀಡುತ್ತದೆ ಎಂದು ಅರ್ಥ. ಪಿತೃಕೃಪೆ ಮತ್ತು ಧಾರ್ಮಿಕ ಪ್ರಗತಿ. ನವಮ ಭಾವವು ಪಿತೃ, ಧರ್ಮ ಮತ್ತು ಪುಣ್ಯಕರ್ಮಗಳ ಸೂಚಕ. ಈ ಸಂಚಾರದಲ್ಲಿ ವೃಷಭ ರಾಶಿಯವರಿಗೆ ಪಿತೃಕೃಪೆ ವಿಶೇಷವಾಗಿ ದೊರೆಯುವ ಸೂಚನೆ ಇದೆ. ಪಿತೃ ಸಂಬಂಧಿತ ಅಡಚಣೆಗಳು, ಮನಸ್ತಾಪಗಳು ಅಥವಾ ವಿಳಂಬಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಧಾರ್ಮಿಕ ಕಾರ್ಯಗಳು, ದಾನ, ಪೂಜೆ, ವ್ರತಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಶಿಕ್ಷಣದಲ್ಲಿ ಏಳಿಗೆ. ರವಿಯು ಜ್ಞಾನ ಮತ್ತು ಆತ್ಮತೇಜಸ್ಸಿನ ಕಾರಕ. ನವಮ ಭಾವದಲ್ಲಿ ರವಿ ಇರುವುದರಿಂದ ವೃಷಭ ರಾಶಿಯವರಿಗೆ ವಿದ್ಯಾಭಿವೃದ್ಧಿ ಮತ್ತು ಜ್ಞಾನಾರ್ಜನೆಗೆ ಇದು ಉತ್ತಮ ಕಾಲ. ವಿದ್ಯಾರ್ಥಿಗಳು, ಶಿಕ್ಷಕರು, ಜ್ಯೋತಿಷ್ಯರು, ಕಾನೂನು ಹಾಗೂ ಸಲಹಾ ಕ್ಷೇತ್ರದಲ್ಲಿರುವವರಿಗೆ ವಿಶೇಷ ಅನುಕೂಲ ಲಭಿಸುತ್ತದೆ. ಗುರುಕೃಪೆಯಿಂದ ನಿರ್ಣಯ ಶಕ್ತಿ ಬಲಗೊಳ್ಳುತ್ತದೆ. ಭಾಗ್ಯಾತ್ ವಿದ್ಯಾಭಿವೃದ್ಧಿಯ ಸ್ಯಾತ್ ಎಂದು ಶಾಸ್ತ್ರವಾಕ್ಯ. ಮನೆ, ವಾಹನ, ತಾಯಿಗೆ ಸಂಬಂಧಿಸಿದ ಶುಭ ಸೂಚನೆ. ರವಿಯು ವೃಷಭ ರಾಶಿಗೆ ಚತುರ್ಥಾಧಿಪತಿ ಆದ ಕಾರಣ ಮನೆ, ವಾಹನ ಮತ್ತು ತಾಯಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಈ ಸಂಚಾರವು ಶುಭ ಸೂಚನೆಗಳನ್ನು ನೀಡುತ್ತದೆ. ಮನೆ ಖರೀದಿ, ವಾಹನ ಬದಲಾವಣೆ ಅಥವಾ ಆಸ್ತಿ ಸಂಬಂಧಿತ ನಿರ್ಣಯಗಳಿಗೆ ಇದು ಅನುಕೂಲಕರ ಕಾಲ. ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಾಣುವ ಸಾಧ್ಯತೆ ಇದೆ. ತುರ್ತೇಶೆ ಶುಭಸ್ಥಾನೆ. ಗೃಹವಾಹನ ಸೌಖ್ಯಮ ಎಂದು ಶಾಸ್ತ್ರವಾಕ್ಯ. ಮಾನ, ಗೌರವ ಮತ್ತು ಸಮಾಜದಲ್ಲಿ ಪ್ರತಿಷ್ಠೆ. ಭಾಗ್ಯಸ್ಥಾನದಲ್ಲಿರುವ ರವಿ ವೃಷಭ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಮತ್ತು ಹಿರಿಯರಿಂದ ಮಾನ್ಯತೆಯನ್ನು ನೀಡುತ್ತಾನೆ. ಕೆಲವರಿಗೆ ಗುರುಸ್ಥಾನ, ಮಾರ್ಗದರ್ಶಕ ಪಾತ್ರ ಅಥವಾ ಸಾರ್ವಜನಿಕ ಜೀವನದಲ್ಲಿ ಪ್ರಭಾವ ಹೆಚ್ಚಾಗಬಹುದು. ಸರ್ಕಾರಿ ಅಥವಾ ಧಾರ್ಮಿಕ ಸಂಸ್ಥೆಗಳ ಸಂಪರ್ಕದಿಂದ ಲಾಭವೂ ದೊರೆಯಬಹುದು. ವೃಷಭ ರಾಶಿಗೆ ಪರಿಹಾರ ಮಂತ್ರ ಮತ್ತು ಸೂರ್ಯೋಪಾಸನೆ. ಈ ಸಂಚಾರದ ಶುಭ ಫಲಗಳನ್ನು ಹೆಚ್ಚಿಸಲು ಸೂರ್ಯೋಪಾಸನೆ ಬಹಳ ಉಪಯುಕ್ತ. ಪರಿಹಾರ ಮಂತ್ರವಾಗಿ ಓಂ ಆದಿತ್ಯಾಯ ನಮಃ ಎಂದು ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ 11 ಬಾರಿ ಜಪಿಸಬೇಕು. ಸೂರ್ಯೋದಯದ ವೇಳೆಗೆ ತಾಮ್ರ ಪಾತ್ರೆಯಲ್ಲಿ ನೀರು, ಅಕ್ಷತೆ ಮತ್ತು ಕುಂಕುಮ ಹಾಕಿ ಅರ್ಘ್ಯ ನೀಡುವ ಮೂಲಕ ಸೂರ್ಯೋಪಾಸನೆ ಮಾಡಬೇಕು. ಭಾನುವಾರ ಗೋಧಿ, ಬೆಲ್ಲ ಅಥವಾ ಕೆಂಪು ಬಟ್ಟೆ ದಾನ ಶುಭ. ಆದಿತ್ಯ ಹೃದಯ ಸ್ತೋತ್ರ ಪಠಣ ವಿಶೇಷ ಫಲಕಾರಿ. ಒಟ್ಟಾರೆ ಮಕರ ಸಂಕ್ರಾಂತಿ 2026 ವೃಷಭ ರಾಶಿಯವರಿಗೆ ಭಾಗ್ಯೋದಯ, ಪಿತೃಕೃಪೆ, ಧಾರ್ಮಿಕ ಪ್ರಗತಿ, ಗೃಹ ಸೌಖ್ಯ ಮತ್ತು ಸಮಾಜದಲ್ಲಿ ಗೌರವವನ್ನು ನೀಡುವ ಅತ್ಯಂತ ಶುಭ ಸಂಚಾರವಾಗಿದೆ. ಸರಿಯಾದ ಸೂರ್ಯೋಪಾಸನೆ ಮತ್ತು ಧರ್ಮಾಚರಣೆಯಿಂದ ಈ ಫಲಗಳನ್ನು ಇನ್ನಷ್ಟು ಬಲಪಡಿಸಬಹುದು. ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮಕರ ಸಂಕ್ರಾಂತಿ 2026 ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೈ ಶ್ರೀರಾಮ್. ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.